ಹಾಯ್ ಹಲೋ ನಮಸ್ಕಾರ. ಇದು ಒಂದು ಸಾಂಬಾರ್ ಪದಾರ್ಥದ ರಾಣಿ. ದೇಶದಲ್ಲಿ 2ನೇ ಸ್ಥಾನ ಪಡೆದಿದೆ. 2 ಬಗೆ ಇದೆ, ಕಂದು ಮತ್ತು ಹಸಿರು. ಪಾಯಸಕ್ಕೂ ಬೇಕು, ಮಸಾಲೆಗೂ ಬೇಕು, ಸಿಹಿಗೂ ಬೇಕು, ಖಾರಕ್ಕೂ ಬೇಕು, ಪಾನಕಕ್ಕೂ ಬೇಕು, ಹಾಲಿಗೂ ಬೇಕು, ಎಲ್ಲದಕ್ಕೂ ಬೇಕೇ ಬೇಕು. ಅದುವೇ ಜೀರ್ಣಕ್ರಿಯೆಗೂ ಅಂತರೂ ಸೈ ಅಂದರೆ ಸೈ. ಊಟವಾದ ನಂತರ ಅಗಿಲಕ್ಕಂತರೂ ಬೇಕೇ ಬೇಕು ಕಣ್ರಿ. ದೇಹದ ಕಲ್ಮಶವನ್ನು ಹೊರಹಾಕಲು ಸಹಕಾರಿ ಇದು. ಶ್ವಾಸಕೋಶ ಸಂಬಂಧಿ ಕಾಯಿಲೆಗೂ ಕೂಡ ನಿವಾರಕ. ಕೆಮ್ಮು ನೆಗಡಿ ಕಾಯಿಲೆ ಇತ್ತು ಅಂದ್ರೂ ಕೂಡ ನಿವಾರಕ ಅಂತ ಹೇಳ್ಬೋದು. ಚರ್ಮ ಕೂದಲಿನ ಕಾಂತಿಗೂ ಸೈ, ಬಿಕ್ಕಳಿಗೆಗೂ ಕೂಡ ಆ ಸಮಸ್ಯೆಗೂ ಕೂಡ ಸೈ ಅನ್ಬೋದು. ಇದನ್ನು ಸೇವಿಸಿದರೆ ನಿಯಂತ್ರಣ ಬರುತ್ತೆ. ವಾಕರಿಕೆ ಕೂಡ, ಬಾಯಿಯ ವಾಸನೆ ಸಮಸ್ಯೆ ಕೂಡ ದೂರ ಆಗುತ್ತೆ. ಉಸಿರಾಟದ ತಾಜಾತನಕ್ಕೆ ಕೂಡ ಸೈ. ಖನಿಜಗಳು, ಕ್ಯಾಲ್ಸಿಯಂ, ಗಂಧಕ, ವಿಟಮಿನ್ ಸೇರಿದಂತೆ ಹಲವಾರು ಪೋಷಕಾಂಶಗಳು ಕೂಡ ಇವೆ. ಇದು ಒಂದು ಔಷಧೀಯ ಗುಣ ಕೂಡ ಹೊಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಇದರ ಪರಿಮಳ ಆಹಾ ಸೂಪರ್ ಕಣ್ರಿ. ಹೌದು, ಆರೋಮ ಪದ್ಧತಿಯ ವಿಧಾನದಿಂದ ಇದನ್ನು ಪರಿಮಳ ಹೀರುವ ವಿಧಾನದಿಂದ ಮನಸ್ಸು ನಿರಾಳವಾಗಿರುತ್ತೆ ಅಂತ ಸಂಶೋಧನೆಯ ಪ್ರಕಾರ ವಿಜ್ಞಾನಿಗಳು ಹೇಳ್ತಾರಪ್ಪ. ಇನ್ನು ನಮ್ಮ ರಾಜ್ಯದಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಹಾಗಿದ್ರೆ ಏನಂತೀರಾ? ಅದುವೇ ನಮ್ಮ ಏಲಕ್ಕಿ ಕಣ್ರಿ. ಏಲಕ್ಕಿ ಏಲಕ್ಕಿ ಏಲಕ್ಕಿ. ನೀವು ಸೌದಿದ್ದೀರಾ? ಹೊರಟ್ರಾ?